ಆ, ವೆರಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಮಾಸ್ಟರ್ ಚಾನೆಲ್ ಪಾರ್ಟ್ನರ್ ಸಂದೀಪ್ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಕರ್ಮ ಯುದ್ಧ 2 ಭಾಗ 2ನ ಘೋಷಣೆ ನಮ್ಮ ಸಿಇಒ ಆದಂತಹ ವಿಕಾಸ್ ರಾವತ್ ಅವರು ಘೋಷಿಸಿದ್ದಾರೆ. ಸೊ ಇದು ಇವತ್ತು ನೀವೆಲ್ಲ ಈ ಇಂಗ್ಲಿಷ್ ಪ್ರೆಸೆಂಟೇಷನ್ ಬೆಳಗ್ಗೆ ಕೇಳಿರ್ಬೋದು. ಅದು ನಮ್ಮ ತುಂಬಾ ಜನ ಹೇಳಿದ್ರು, ಸರ್ ಇದು ಕನ್ನಡದಲ್ಲಿ ನಮಗೆ ಬೇಕಾಗಿತ್ತು ಅಂತ ಹೇಳಿ. ಅದಕ್ಕಾಗಿ ಈ ಸೇಮ್ ಸ್ಲೈಡ್ಸ್ ಅನ್ನ ನಾನು ಜಸ್ಟ್ ಕನ್ನಡದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದು ಡೀಟೇಲ್ಸ್ ಕೂಡ ನೀವು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಇದು ನಿಮ್ಮ ಟೀಮ್ಗೆ ಶೇರ್ ಮಾಡಿ. ಇದರಿಂದ ಈ ಕರ್ಮಯುದ್ಧ 2ರಲ್ಲಿ ನಾವು ನಮ್ಮ ತಂಡ, ನಮ್ಮ ಕರ್ನಾಟಕ ತಂಡ ಯಶಸ್ಸು ಗೆಲ್ಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಬಹುಶಃ ಮೊದಲನೇ ದಿನದಿಂದಾನೇ ನಾವು ಇದಕ್ಕಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಇದರಲ್ಲಿ ನಾವು ಯಶಸ್ಸು ಗಳಿಸಬಹುದು ಅಂತ ಅನ್ನೋದು ಖಂಡಿತ ಇದೆ. ಸೊ ಹಾಗಾದ್ರೆ ನೋಡೋಣ. ಸೊ ಕರ್ಮಯುದ್ಧ 2 ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಕರ್ಮಯುದ್ಧ 1, ಇದು ಈಗಾಗಲೇ ಈ ಕಾಂಟೆಸ್ಟ್ ಮುಗೀತು. ಇಲ್ಲಿ ಈ ಕರ್ಮಯುದ್ಧ ಅನ್ನೋದಿಷ್ಟೇನೆ 14 ಏನು ನಮ್ಮ ಸ್ಟೇಟ್ ಹೆಡ್ಗಳಿದ್ದಾರೆ ಅವ್ರನ್ನ 7 ಟೀಮ್ ಆಗಿ ಡಿವೈಡ್ ಮಾಡಿ ಈ ಟೀಮ್ ಅಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾ ಇರೋದು. ಲಾಸ್ಟ್ ನಾವು ಕರ್ನಾಟಕ ಟೀಮ್ ಬಂದು ಟೀಮ್ ಜಿದ್ದಿ ಅನ್ನುವಂತ ಒಂದು ಟೀಮ್ ನಲ್ಲಿ ಬರ್ತೀವಿ. ನಮ್ಮ ತಂಡದಲ್ಲಿ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಅಂಡ್ ಬಿಹಾರ್ ಅನ್ನುವ ಸ್ಟೇಟ್ ಹೆಡ್ಗಳು ನಮ್ಮ ತಂಡದ ನಾಯಕರುಗಳಾಗಿರ್ತಾರೆ. ಸೊ ನಮ್ಮ ಈ ತಂಡ ಬಾಹುಬಲಿ ಅನ್ನುವ ತಂಡದ ಜೊತೆಗೆ ನಾವು ಪ್ರತಿದಿನ ಕಾಂಪೀಟ್ ಮಾಡ್ತಾ ಇದ್ದೀವಿ. ಪ್ರತಿದಿನದಲ್ಲಿ ಹಲವಾರು ಕ್ರೈಟೀರಿಯಾಗಳು ಇರುತ್ತದೆ. ಒಂದೊಂದು ಕ್ರೈಟೀರಿಯಾದ ಮೇಲೆ, ಈ ಪಾಯಿಂಟ್ ಸಿಸ್ಟಮ್ ಮೇಲೆ ಈ ಕ್ಯುಮ್ಯುಲೇಟಿವ್ ಟೀಮ್ ಯಾವುದು ಗೆದ್ರು ಅಂತ ಪ್ರತಿದಿನ ಅದರ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಬಟ್ ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ ಟೀಮ್ ಬಾಹುಬಲಿ ಮತ್ತು ಟೀಮ್ ಜಿದ್ದಿಯ ಒಂದು ಕಾಂಪಿಟೇಷನ್ ಅಲ್ಲಿ ನೋಡಿದಾಗ ಟೀಮ್ ಬಾಹುಬಲಿ ಕಳೆದ ಕಾಂಟೆಸ್ಟ್ ಗೆದ್ದಿದ್ದಾರೆ. ಅಂದ್ರೆ ಟೀಮ್ ಏನ್ ಕರ್ಮಯುದ್ಧ 1 ಇತ್ತು ಅದು ಗೆದ್ದಿದ್ದಾರೆ. ಆದ್ರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದ್ರೆ ನಮ್ಮ ಕಾಂಪಿಟೇಷನ್ ಇದ್ದಿದ್ದು ಪ್ರತಿಯೊಂದು ಸ್ಟೇಟ್ ಕಾಂಪಿಟೇಷನ್ ಪ್ರತಿಯೊಂದು ಸ್ಟೇಟ್ ಮೇಲೆ ಇರುತ್ತೆ. ಲೈಕ್ ತಮಿಳುನಾಡದ ಕಾಂಪಿಟೇಷನ್ ಮಹಾರಾಷ್ಟ್ರ ಜೊತೆ ಇತ್ತು, ಕೇರಳದ ಕಾಂಪಿಟೇಷನ್ ಕರ್ನಾಟಕದ ಜೊತೆ ಇತ್ತು. ಅಂಡ್ ನಾವು ಈ ಕಾಂಪಿಟೇಷನ್ ಅಲ್ಲಿ ನಾವು ಗೆದ್ದಿದ್ದೀವಿ. ಆಸ್ ಅ ಇಂಡಿವಿಜುವಲ್ ಆಗಿ ನಾವು ಕೇರಳದ ಮೇಲೆ ನಾವು ಗೆದ್ದಿದ್ದೀವಿ, ಆದ್ರೆ ತಂಡವಾಗಿ ನಾವು ಸೋತಿದ್ದೀವಿ ಟೀಮ್ ಜಿದ್ದಿ. ಸೊ ಅದಕ್ಕೆ ಹಲವಾರು ಕಾರಣ ಇತ್ತು. ಬಿಕಾಸ್ ಟೀಮ್ ತಮಿಳುನಾಡು ತುಂಬಾ ಮುಂಚೆನೆ ಬಿಸ್ನೆಸ್ ತುಂಬಾ ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಅವರ ಯುಪೋಸ್ ಗ್ರೋತ್ ಹಲವಾರು ಕಾರಣಗಳಿಂದ ಅವರ ಒಂದು ಗ್ರೋತ್ ಫಾಸ್ಟ್ ಇತ್ತು. ಬಟ್ ನಂತರದ ಕೊನೆ ದಿನಗಳಲ್ಲಿ ಟೀಮ್ ಜಿದ್ದಿ ತುಂಬಾನೇ ಫಾಸ್ಟ್ ಆಗಿ ಕಾಂಪೀಟ್ ಮಾಡಿದ್ರು, ಆದ್ರೆ ಎಂಡ್ ಆಫ್ ದಿ ಡೇ ಗೆಲ್ಲಕ್ಕಾಗ್ಲಿಲ್ಲ. ಸೊ ನೋ ಪ್ರಾಬ್ಲಮ್. ಅದಕ್ಕಾಗಿನೇ ಮತ್ತೊಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ, ಕರ್ಮಯುದ್ಧ 2. ಸೊ ಸೊ ಈ ರೀತಿಯಲ್ಲಿ ಟೀಮ್ ಬಾಹುಬಲಿಯ ಕಳೆದ ಕಾಂಟೆಸ್ಟ್ ನ ವಿನ್ನರ್ಗಳಾಗಿದ್ರು. ಸೊ ಆ ತಂಡದ ನಾಯಕರುಗಳನ್ನ ನಾವು ಈಗಾಗಲೇ ನೋಡಿದ್ವಿ. ಬಹುಶಃ ನೆಕ್ಸ್ಟ್ ಕರ್ಮಯುದ್ಧ ಮುಗಿದಾಗ ನಮ್ಮ ನಾಯಕರುಗಳನ್ನ ನಾವು ನೋಡ್ಬೇಕು ಅಂತಿದ್ರೆ ನಾವೆಲ್ಲ ಅದಕ್ಕಾಗಿ ಇವತ್ತಿಂದ ಪ್ರಯತ್ನ ಪಡಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲು ನಾವು ಕೂಡ ಟೀಮ್ ಜಿದ್ದಿ ನೆಕ್ಸ್ಟ್ ಗೆಲ್ಬಹುದು. ಸೊ ಇಟ್ಸ್ ಬ್ಯಾಕ್. ಕರ್ಮಯುದ್ಧ ಭಾಗ 2, ಬಾಹುಬಲಿ ಭಾಗ 2, ಭಾಗ 3 ತರ ಕರ್ಮಯುದ್ಧದ್ದು ಭಾಗ 2ನೆಯ ಹಂತದಲ್ಲಿ ನಾವು ಇವತ್ತು ಪ್ರಾರಂಭವಾಗಿದೆ. ಸೊ ಯುದ್ಧದ ಘೋಷಣೆ ನಮ್ಮ ಸಿಇಒ ಘೋಷಿಸಾಗಿದೆ ಇವತ್ತು, ಕರ್ಮಯುದ್ಧದ 2ನೇ ಭಾಗ. ಸೊ ಅದರ ಒಂದು ಪ್ರೋಸೆಸ್ ಕ್ರೈಟೀರಿಯಾಗಳು ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ದಟ್ ನಾವು ಕೂಡ, ಬಟ್ ಕರ್ಮಯುದ್ಧ 1ರಲ್ಲಿ ತಂಡದ ನಾಯಕರುಗಳು ತಂಡವಾಗಿ ಆಸ್ ಎ ಟೀಮಿಗೆ ಇನ್ಕಮ್ ಬೆನಿಫಿಟ್ಸ್ ಗಳಿತ್ತು. ಆದ್ರೆ ಈ ಕರ್ಮಯುದ್ಧ 2ರಲ್ಲಿ ಸಪರೇಟ್ ಆಗಿ ತುಂಬಾ ಜಾಸ್ತಿ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಪಾರ್ಟ್ನರ್ ಲೆವೆಲ್ ಅಲ್ಲೂ ವೆಂಡರ್ಗಾಗ್ಲಿ
ACPಗಾಗ್ಲಿ CPಗಾಗ್ಲಿ ಇಂಡಿವಿಜುವಲಿ ನಿಮಗೆ ಬೆನಿಫಿಟ್ ಬರುವಂತ ಒಂದು ಅವಕಾಶ ಈ ಸತಿ ಗ್ಲೋಬಲ್ ಗಾರ್ನರ್ ಕಂಪನಿ ನಮಗೆ ಅವಕಾಶ ಕೊಟ್ಟಿದೆ. ಸೊ ಸ್ನೇಹಿತರೆ, ಈ ಅವಕಾಶ ಕಳ್ಕೋಬೇಡಿ. ಬಿಕಾಸ್ ಫ್ಯಾಂಟಾಸ್ಟಿಕ್ ಗಿಫ್ಟ್ಸ್ ಅಂಡ್ ಕಾಂಟೆಸ್ಟ್ ಇದು ರನ್ ಆಗ್ತಾ ಇರೋದು. ಇದಕ್ಕೆ ಕಂಟೆಸ್ಟ್ ಈ ಪ್ರೋಗ್ರಾಮ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಸೊ ದಟ್ ನಿಮಗೆ ಇದರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ಕರ್ಮಯುದ್ಧ ಅನ್ನೋದು ವಾರ್ ಆಫ್ ಟೈಟನ್ಸ್, ಲೆಜೆಂಡ್ಸ್ ಫೈಟಿಂಗ್ ವಿತ್ ಲೆಜೆಂಡ್ಸ್. ಸೊ ನಮ್ಮ ತಂಡದ ಟೀಮ್ ಬಾಹುಬಲಿಯ ತಂಡ ಮತ್ತು ಟೀಮ್ ಜಿದ್ದಿ ತಂಡದ ಈ ವರ್ಷ ಈ ಸತಿಯ ಭಾಗದಲ್ಲೂ ಕೂಡ ಅದೇ ಟೀಮ್ ಮೇಂಟೈನ್ ಮಾಡಿದ್ದಾರೆ, ಅದೇ ಕಾಂಪಿಟೇಷನ್ ಸ್ಪಿರಿಟ್ ಅನ್ನೇ ಮಾಡಿದ್ದಾರೆ. ಸೊ ಟೀಮ್ ಬಾಹುಬಲಿನಲ್ಲಿ ನಮ್ಗೆ ಹೇಳಿದಾಗೆ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ, ಒರಿಸ್ಸಾ, ಛತ್ತೀಸ್ಗಢ, ಪಂಜಾಬ್, ನಾರ್ತ್ ಈಸ್ಟ್ ಸ್ಟೇಟ್ಗಳು, ವೆಸ್ಟ್ ಬೆಂಗಾಲ್ ಆಗಿರುತ್ತದೆ. ಟೀಮ್ ಜಿದ್ದಿಯಲ್ಲಿ ನಾಯಕತ್ವದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್ ಹಾಗೂ ಬಿಹಾರ್ ಅನ್ನುವ ಸ್ಟೇಟ್ಗಳು ಕಾಂಪೀಟ್ ಮಾಡ್ತಾ ಇದೆ. ಸೊ ನಾವು ಕರ್ನಾಟಕ ಮತ್ತೆ ಕೇರಳ ಜೊತೆ ಕಾಂಪೀಟ್ ಮಾಡ್ತೀವಿ. ಮಹಾರಾಷ್ಟ್ರ ವಿಲ್ ಕಾಂಪೀಟ್ ವಿತ್ ತಮಿಳ್ನಾಡು. ಸೊ ಹಾಗಿದ್ದಾಗ ಈ ಕ್ರೈಟೀರಿಯಾ ಏನು ಪಾಯಿಂಟ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್. ಈ ಕ್ರೈಟೀರಿಯಾಗೆ ಪ್ರತಿದಿನ ವಿನ್ನರ್ನ ಯಾವ ರೀತಿಯಲ್ಲಿ ನಾವು ಗ್ಲೋಬಲ್ ಗಾರ್ನರ್ ಕಂಪನಿ ಅನೌನ್ಸ್ ಮಾಡ್ತಾ ಇದೆ. ಈ ತರನೇ ಪ್ರತಿಯೊಂದು ವಾವ್ಗೆ ಒಂದು ಹೊಸ ಪಾರ್ಟಿಸಿಪೆಂಟ್ ಬಂದ್ರೆ 90 ಪಾಯಿಂಟ್ ಸಿಗುತ್ತೆ. ಸೊ ಆಸ್ ಅ ACP, ಆಸ್ ಅ CP ಇನ್ಮೇಲೆ ನೀವು ನಿಮ್ಮ ವಾವ್ ಕಾರ್ಯಕ್ರಮಕ್ಕೆ ಎಷ್ಟು ಗೆಸ್ಟ್ ಅನ್ನು ತರ್ತಾ ಇದ್ದೀರಾ, ಎಷ್ಟು ಹೊಸ ಪ್ರಾಸ್ಪೆಕ್ಟ್ಸ್ ಅನ್ನು ತರ್ತಾ ಇದ್ದೀರಾ, ಅದರ ಒಂದು ರಿಜಿಸ್ಟರ್ ನೀವು ಇಟ್ಕೋಬೇಕು ನಿಮ್ಮ ಮಾಸ್ಟರ್ ಚಾನಲ್ ಪಾರ್ಟ್ನರ್ಗೆ. ನೀವು ACP ಆಗಿದ್ರೆ ನಿಮ್ಮ CP ಕೊಡಬೇಕು, ನಿಮ್ಮ CP ಆಗಿದ್ರೆ ನಿಮ್ಮ ಮಾಸ್ಟರ್ ಚಾನಲ್ ಪಾರ್ಟ್ನರ್ಗೆ. ಪ್ರತಿಯೊಂದು ವಾವ್ನ ನಂತರ ಕೊಟ್ರೆ ನಮ್ಗೊಂದು ಕರೆಕ್ಟ್ ರೆಕಾರ್ಡ್ ಇರುತ್ತೆ, ನಮ್ಗೊಂದು ಕರೆಕ್ಟ್ ಅಪ್ಡೇಟ್ ಇರುತ್ತೆ. ಸೊ ನಿಮಗೆಲ್ಲ ಗೊತ್ತಿರಬಹುದು ಸ್ನೇಹಿತರೆ, ಪ್ರತಿಯೊಂದು ವಾವ್ ಪಾರ್ಟಿಸಿಪೆಂಟ್ಗೆ 500 GG ಕಾಯಿನ್ಸ್ ಕೊಡ್ತಾ ಇದೀವಿ. ಅದು ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದೀರಾ ಗೊತ್ತಿಲ್ಲ, ಬಿಕಾಸ್ ಕರೆಕ್ಟ್ ರೆಕಾರ್ಡ್ ಕೊಡದೇ ಇರೋ ಕಾರಣದಿಂದ ನಾವು ಇದು ಎಷ್ಟು ಜನ ಕೊಡಕ್ಕಾಗ್ತಾ ಇಲ್ಲ. ಸೊ ವಾವ್ಗೆ ಬಂದ್ರೆ ನಿಮ್ಮ ಎಷ್ಟು ಗೆಸ್ಟ್ ತರ್ತೀರಾ ಅದಕ್ಕೆ 90 ಪಾಯಿಂಟ್ ನಿಮಗೆ ವಾವ್ಗೆ ಅದರಲ್ಲಿ ಸಿಗ್ತಾ ಇದೆ. ಅದಲ್ಲದೆ ಕೌಟಿಲ್ಯ, ACPಯ ತರಬೇತಿ ಕಾರ್ಯಕ್ರಮ ಕೌಟಿಲ್ಯ. ಸೊ ಪ್ರತಿಯೊಂದು ACP ನಮ್ಮ ತಂಡದಿಂದ ಒಂದು ಕೌಟಿಲ್ಯಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು ಪಾರ್ಟಿಸಿಪೆಂಟ್ 180 ಪಾಯಿಂಟ್ ಸಿಗ್ತಾ ಇದೆ. ನೀವು ಒಂದು ಹೊಸ ACP ಕೋಡ್, ಒಂದು ಹೊಸ ಪಿನ್ ಕೋಡ್ ಅಲ್ಲಿ ಅಪಾಯಿಂಟ್ ಆಗಿದ ತಕ್ಷಣ 900 ಪಾಯಿಂಟ್ ಸಿಗ್ತಾ ಇದೆ. ಒಂದು ಹೊಸ ಚಾನಲ್ ಪಾರ್ಟ್ನರ್ ಒಂದು ಕೋಡ್ಗೆ ಅಪಾಯಿಂಟ್ ಆದಾಗ 1800 ಪಾಯಿಂಟ್ ಸಿಗ್ತಾ ಇದೆ. ಒಂದು ಹೊಸ ಮಾಸ್ಟರ್ ಚಾನಲ್ ಪಾರ್ಟ್ನರ್ ಒಂದು ಕೋಡ್ ಅವರ ಒಂದು ಸ್ಟೇಟ್ಗೆ ಅಪಾಯಿಂಟ್ ಆದಾಗ 2700 ಪಾಯಿಂಟ್ ಸಿಗ್ತಾ ಇದೆ. ಸೊ ಒಂದು ಯುಪಾಸಿನ ಸೇಲ್ ಆದಾಗ ಪ್ರತಿಯೊಂದು ಯುಪಾಸಿನ ಸೇಲಿಗೆ 9000 ಅಂಕಗಳು ಸಿಗ್ತಾ ಇದೆ. 9000 ಅಂಕಗಳು ಸಿಗ್ತಾ ಇದೆ. ಹಾಗೂ ಗೋಲ್ಡ್ ಅಂಡ್ ಅಬೌವ್ ಆಗಿರುವಂತಹ ಯುಪಾಸ್ ಸೇಲ್ ಆದಾಗ 18,000 ಪಾಯಿಂಟ್ ಸಿಗ್ತಾ ಇದೆ. ಸ್ನೇಹಿತರೆ, ಕಳೆದ ಕರ್ಮಯುದ್ಧದಲ್ಲಿ ಪಾಯಿಂಟ್ಗೆ ಮಾತ್ರ ವ್ಯಾಲ್ಯೂ ಇತ್ತು, ಬಟ್ ಬೇರೆ ಯಾವುದೇ ತರ ಒಂದು ಸಿಸ್ಟಮ್ ಇರಲಿಲ್ಲ. ಬಟ್ ಇವತ್ತು ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿರೋ ತರ ಪ್ರತಿಯೊಬ್ಬರಿಗೂ ಕೂಡ ಬೆನಿಫಿಟ್ ಆಗ್ಲಿ ಅನ್ನೋ ರೀತಿಯಲ್ಲಿ, ಪ್ರತಿಯೊಂದು ಮೆಂಬರ್ಗೂ ಬೆನಿಫಿಟ್ ಆಗ್ಲಿ ಅನ್ನೋ ರೀತಿಯಲ್ಲಿ 1 ಪಾಯಿಂಟ್ಗೆ 1 GG ಕಾಯಿನ್ಸ್ ಕೊಡ್ತಾ ಇದೆ ಕಂಪನಿ. ರಿಯಲಿ ಫ್ಯಾಂಟಾಸ್ಟಿಕ್, ರಿಯಲಿ ಅಮೇಸಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಇದು ರಿಯಲ್ ಮನಿ ತರನೇ ನಮಗೆ ಬರ್ತಾ ಇದೆ. ಬಿಕಾಸ್ ನಮ್ಗೆಲ್ಲ ಗೊತ್ತು GG ಕಾಯಿನ್ಸ್ ನ ವ್ಯಾಲ್ಯೂ ಏನು ಅಂತ ಹೇಳಿ. ನಾವು GG ಕಾಯಿನ್ಸ್ ನ ರಿಯಲ್ ಮನಿ ಆಗಿ ಕನ್ವರ್ಟ್ ಮಾಡಕ್ ಅವಕಾಶ ಇದೆ. ಸೊ ನಮಗೆ ಎಷ್ಟು ಲಕ್ಷ ಪಾಯಿಂಟ್ ಸಿಗ್ತಾ ಇದೆ, ಅಷ್ಟು ಲಕ್ಷ GG ಕಾಯಿನ್ಸ್ ಸಿಗ್ತಾ ಇದೆ. ಇದಕ್ಕಿಂತ ಒಂದು ಎಕ್ಸೈಟಿಂಗ್ ಒಂದು ರಿವಾರ್ಡ್ ಪ್ರೋಗ್ರಾಮ್, ಒಂದು ರಿಸಲ್ಟ್ ಇಲ್ಲೇ ಸಿಗ್ತಾ ಇದೆ. ಎಷ್ಟು ಅಂಕಗಳು ಗಳಿಸ್ತಾ ಇದ್ದೀರಾ ಅಷ್ಟು GG ಕಾಯಿನ್ಸ್ ನಿಮಗೆ ಸಿಗ್ತಾ ಇದೆ. ಸ್ನೇಹಿತರೆ, ಈ GG ಕಾಯಿನ್ಸ್ ನ ನಿಜವಾಗ್ಲೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಮ್ಮ ಕರ್ನಾಟಕ ಸರ್ಕಲ್ ಅಲ್ಲಿ ನೀವೆಲ್ಲ ಏನ್ ಬಂದಿದ್ದೀರಾ, ನಿಮ್ಗೆಲ್ಲ ಈಗ ಇತ್ತೀಚೆಗೆ ಎಲ್ಲರಿಗೂ ಇನ್ಕಮ್ ನೋಡಕ್ ಶುರು ಆಗಿದೆ. ನಾವು 4th 5th 4th ಸರ್ಕಲ್ ಕ್ರಾಸ್ ಆಗಿದ ತಕ್ಷಣ ನಮ್ಗೆ ಎಲ್ಲರಿಗೂ GG ಕಾಯಿನ್ಸ್ ನ ಅಗತ್ಯವಿರುತ್ತದೆ. ಅಂಡ್ ಯೋಚನೆ ಮಾಡಿ, ನೀವು 6ನೇ ಸರ್ಕಲ್ 7ನೇ ಸರ್ಕಲ್ ಎಲ್ಲ ಕ್ರಾಸ್ ಮಾಡಿದ್ರೆ ನಿಮಗೆ ಲಕ್ಷಾಂತರ GG ಕಾಯಿನ್ಸ್ ಬೇಕು. ಸೊ 9ನೇ ಸರ್ಕಲ್ ಅಲ್ಲಿ ನಮಗೆ ಸುಮಾರು 50 ಲಕ್ಷ GG ಕಾಯಿನ್ಸ್ ಬೇಕು. 50 ಲಕ್ಷ ರೂಪಾಯಿಗೆ ಕನ್ವರ್ಟ್ ಮಾಡಕ್ ಅವಕಾಶ ಸಿಗುತ್ತೆ. ಸೊ ಇದು ತಂಡವಾಗಿ ನಾವು ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ನಾವು ಅಂತ ಅಚೀವ್ ಆಗ್ತಾ ಇದೀವಿ. ಸೇಮ್ ವೇ ಇದು ಈ ಒಂದು ಪಾಯಿಂಟ್ ಕೂಡ ರಿಯಲ್ ಮನಿ ತರನೇ ನಮಗೆ ಸಿಗ್ತಾ ಇದೆ. ಸೊ ಈ ಅವಕಾಶ ನಾವು ಕಳ್ಕೊಳ್ಳೋದು ಬೇಡ. ಸೊ ಹಾಗಾದ್ರೆ ಈಗ ಒಂದು ಅವಕಾಶ ಸಿಗ್ತಾ ಇದೆ. ಸೊ ಯಾರ್ಯಾವ ಸ್ಟೇಟ್ ಹೆಡ್ ವಿತ್ ಯುಪಾಸ್ ಇದ್ರೆ, ಯಾವ್ಯಾವ ಸ್ಟೇಟ್ ಅಲ್ಲಿ ಯುಪಾಸ್ ಇರುವಂತಹ ಮಾಸ್ಟರ್ ಚಾನಲ್ ಪಾರ್ಟ್ನರ್ ಇದ್ದಾರೆ ಅವ್ರಿಗೆ 4000 ಪಾಯಿಂಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಲೀಡರ್ಶಿಪ್ ಟೀಮ್ ಅಲ್ಲಿ ಇರುವವರಿಗೆ ಯುಪಾಸ್ ಇದೆ. ಸೊ ಪ್ರತಿಯೊಂದು ಚಾನಲ್ ಪಾರ್ಟ್ನರ್ ಯುಪಾಸ್
ಇರುವಂತಹ ಚಾನಲ್ ಪಾರ್ಟ್ನರ್ ಆದ್ರೆ 30,000 ಪಾಯಿಂಟ್ ಸಿಗ್ತಾ ಇದೆ. ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ವಿತ್ ಯುಪೋಸ್ ಇದ್ರೆ 20,000 ಪಾಯಿಂಟ್ ಅಂಡ್ ಪಾರ್ಟ್ನರ್ ವಿತ್ ಯುಪೋಸ್ ಇದ್ರೆ 10,000 ಪಾಯಿಂಟ್ಸ್ ನಮ್ಗೆ ಸಿಗ್ತಾ ಇದೆ. ಸೊ ದಿಸ್ ಇಸ್ ದ ಬೆನಿಫಿಟ್ ವಿತ್ ಲೀಡರ್ಸ್ ವಿತ್ ಯುಪೋಸ್ ಇದ್ರೆ ಇಷ್ಟು ಅಂಕಗಳು ಸಿಗ್ತಾ ಇದೆ. ಸೊ ಮತ್ತೊಮ್ಮೆ ನಾನು ನೆನ್ಸೋದ್ ಬೇಡ, 1 ಪಾಯಿಂಟ್ 1 GG ಕಾಯಿನ್ಸ್. ಸೊ ಈಗ ಆಸ್ ಎ ಚಾನಲ್ ಪಾರ್ಟ್ನರ್ ನಿಮ್ಮ ಹತ್ರ ಎಷ್ಟು ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ನೀವು ಲೆಕ್ಕ ಹಾಕಿ, ಅವ್ರ ಹತ್ರ ಎಷ್ಟು ಯುಪೋಸ್ ಇದೆ ಅಂತ ಲೆಕ್ಕ ಹಾಕಿ, ಸೊ ಅದರ ಪಾಯಿಂಟ್ಸಿನ ಅಂಕ ಹಾಕೊಳ್ಳಿ. ಸೊ ಅಷ್ಟು ಕಾಯಿನ್ಸ್ ಆಲ್ರೆಡಿ ನಿಮ್ಮ ಕ್ರೈಟೀರಿಯಾದಲ್ಲಿದೆ. ಸೊ ಅದಲ್ಲದೆ ಪ್ರತಿ ಹೊಸದಾಗಿ ಒಂದು ಶೇರ್ ಹೋಲ್ಡರ್ ಆದಾಗ ನಿಮಗೆಲ್ಲ ಗೊತ್ತು, ಪ್ರತಿಯೊಬ್ಬರಿಗೂ ಟಾರ್ಗೆಟ್ ಇದೆ 10 ಯುಪೋಸ್ ಇರುವಂತಹ ACP ತಂದ್ರೆ CP ವಿಲ್ ಬಿಕಮ್ ಡೈರೆಕ್ಟರ್ ಅಂಡ್ 10 CPs ನ ವಿತ್ ಯುಪೋಸ್ ತಂದ್ರೆ MCP ವಿಲ್ ಬಿಕಮ್ ರೀಜನಲ್ ಡೈರೆಕ್ಟರ್. ಸೊ ಒಂದು ಪಾರ್ಟ್ನರ್, ಒಂದು ಶೇರ್ ಹೋಲ್ಡರ್, ಒಂದು ಪಾರ್ಟ್ನರ್ ಆಗಲಿ, ಸ್ಟೇಟೆಡ್ ಆಗಲಿ, ಮಾಸ್ಟರ್ ಚಾನಲ್ ಪಾರ್ಟ್ನರ್, ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್, ಯಾರೇ ಶೇರ್ ಹೋಲ್ಡರ್ ಆದಾಗ್ಲೂ ಕೂಡ ನಮಗೆ ಪಾಯಿಂಟ್ ಸಿಗ್ತಾ ಇದೆ. ಸೊ ಶೇರ್ ಹೋಲ್ಡರ್ ಆದಾಗ ಒಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮಗೆ ಬೇಡ, ಬಟ್ ನಮಗೆ ರೀಜನಲ್ ಡೈರೆಕ್ಟರ್, ಈಗ ಹೊಸದಾಗಿ ಬರುವಂತ ಒಂದೊಂದು ರೀಜನಲ್ ಡೈರೆಕ್ಟರ್ಗೆ ನಮಗೆ 2 ಲಕ್ಷ ಪಾಯಿಂಟ್ ಸಿಗ್ತಾ ಇದೆ. ಒಂದು ಚಾನಲ್ ಪಾರ್ಟ್ನರ್ ಡೈರೆಕ್ಟರ್ ಆದಾಗ 1,50,000 ಪಾಯಿಂಟ್ ಸಿಗ್ತಾ ಇದೆ. ಅಸಿಸ್ಟೆಂಟ್ ಚಾನಲ್ ಪಾರ್ಟ್ನರ್ ಆದಾಗ 1 ಲಕ್ಷ ಅಂಕಗಳು ಸಿಗ್ತಾ ಇದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗ. ಅಂಡ್ ಪಾರ್ಟ್ನರ್ 5 ಯುಪೋಸ್ ಮಾರಾಟ ಮಾಡಿದ್ರೆ ಬಿಸ್ನೆಸ್ ಲೀಡರ್ ಆಗ್ಬೋದು. ಸೊ ಬಿಸ್ನೆಸ್ ಲೀಡರ್ ಆದ್ರೆ ತಮಗೂ ಕೂಡ 50,000 ಪಾಯಿಂಟ್ ಸಿಗ್ತಾ ಇದೆ, ಅಂದ್ರೆ 50,000 GG ಕಾಯಿನ್ಸ್ ಪಡೆಯುವಂತ ಬೆನಿಫಿಟ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ಶೇರ್ ಹೋಲ್ಡರ್ಸ್ ಅಂಕದಲ್ಲಿ ನಾವು ಪಡಿಬಹುದಂತಹ ಪಾಯಿಂಟ್ಸ್ಗಳು. ಸೊ ಹಾಗಾದ್ರೆ ಯುಪೋಸ್ ಕೂಡ ಕಾಂಟೆಸ್ಟ್ ನಡೀತಾ ಇದೆ. ಯುಪೋಸ್ ಇಂದ ಕೂಡ ನಾವು ಏನು ಪಡಿಬಹುದು ಸ್ನೇಹಿತರೆ? ನೀವು ಫಸ್ಟ್ ಪಾರ್ಟ್ನರ್ಸ್ಗಾಗಿ ನಾವು ಈ ಪಾರ್ಟ್ನರ್ಸ್ಗಾಗಿ ಹೇಳ್ತಾ ಇದ್ದೀನಿ. ಲೆವೆಲ್ 1 ಅಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಕೋಡ್ ಅಲ್ಲಿ 3 ಯುಪೋಸ್ ಸೇಲ್ ಆಯ್ತು ಅಂತಂದ್ರೆ, 3 ಯುಪೋಸ್ ನಿಮ್ಮ ತಂಡದಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸೇಲ್ ಆದ್ರೆ ನಿಮಗೆ 3 UPV ಸಿಗ್ತಾ ಇದೆ, ಅಥವಾ ಒಂದು ಬಿಸ್ನೆಸ್ ಆರ್ಗನೈಸರ್ ಸಿಗ್ತಾ ಇದೆ. ಸೊ ಆಪ್ಷನ್ ಇದೆ, ಬಿಸ್ನೆಸ್ ಆರ್ಗನೈಸರ್ ಬೇಕಾ ಅಥವಾ 3 UPV ಬೇಕಾ. ಅದೇ 6 ಯುಪೋಸ್ ಮಾರಾಟ ಮಾಡಿದ್ರೆ 9 UPV ಸಿಗ್ತಾ ಇದೆ. ನಿಮಗೆ ಗೊತ್ತು, ಒಂದೊಂದು UPV ಬೆಲೆ 1 ಕೋಟಿ ತನಕ ಅರ್ನ್ ಮಾಡಬಹುದು. ಸೊ 9 UPV ಇಂದ 9 ಕೋಟಿ ತನಕ ಸಂಪಾದನೆ ಮಾಡುವಂತ ಬೆನಿಫಿಟ್ ಸಿಗ್ತಾ ಇದೆ. ಅಥವಾ ಒಂದು GG ಬ್ರಾಂಡೆಡ್ ಬ್ಲೇಸರ್ ಕೂಡ ತಗೋಬಹುದು. ಅಥವಾ 9 ಯುಪೋಸ್ ನೀವು ಮಾರಾಟ ಮಾಡಿದ್ರೆ ಗೋವಾ ಕನ್ವೆನ್ಷನ್ ಕಂಪನಿ ಕೊಡ್ತಾ ಇದೆ 3 nights and 4 days ಫುಡ್ ಅಂಡ್ ಲಾಡ್ಜಿಂಗ್ ಕಂಪ್ಲೀಟ್ ಕಂಪನಿನೇ ಬೇರ್ ಮಾಡ್ತಾ ಇದೆ. ಸೊ 9 ಯುಪೋಸ್ ಮಾರಾಟ ಮಾಡಿದ್ರೆ ನಿಮಗೆ ಸಿಗ್ತಾ ಇದೆ. ಅಥವಾ 30 ಲೀಟರ್ ಒಂದು ಮೈಕ್ರೋವೇವ್ ಅವನ್ ಕೂಡ ನೀವು ಪಡ್ಕೋಬಹುದು. 4ನೇ ಲೆವೆಲ್ ಅಲ್ಲಿ 12 ಯುಪೋಸ್ ಮಾರಾಟ ಮಾಡಿದ್ರೆ ಸ್ಯಾಮ್ಸಂಗ್ ಆಂಡ್ರಾಯ್ಡ್ ಫೋನ್ ಅಥವಾ 32 ಇಂಚಿನ ಒಂದು ಸ್ಮಾರ್ಟ್ LED ಟಿವಿ ನೀವು ಪಡಿಬಹುದು. 18 ಯುಪೋಸ್ ಮಾರಾಟ ಮಾಡಿದ್ರೆ ಬ್ಯಾಂಕಾಕ್ ಕನ್ವೆನ್ಷನ್ ಅಲ್ಲಿ ಟ್ರಿಪ್ಗೆ ನೀವು ಪಾಲ್ಗೊಳ್ಬಹುದು, ಅಥವಾ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಕೂಡ ಅದೇ ಬೆಲೆ ನೀವು ಪಡ್ಕೋಬಹುದು. 6ನೇ ಲೆವೆಲ್ ಟಚ್ ಆದ್ರೆ, ಅಂದ್ರೆ 24 ಯುಪೋಸ್ ಒಂದು ಪಾರ್ಟ್ನರ್ ಇಂದ ಮಾರಾಟವಾದ್ರೆ ಒಂದು ಬ್ರಾಂಡೆಡ್ ಲ್ಯಾಪ್ಟಾಪ್ ಸಿಗ್ತಾ ಇದೆ. ಸೊ ಅದಲ್ದೇನೆ ಆತ ಯಾರೇ ಮಾರಾಟ ಮಾಡಿರ್ತಾರೆ, ಸೊ 24 ಯುಪೋಸ್ ಅಂತಂದ್ರೆ ಸುಮಾರು 1,20,000 ರೂಪಾಯಿ ಸಂಪಾದನೆ ಮಾಡಿರ್ತಾರೆ. ಬಿಕಾಸ್ ಒಂದು ಪಾರ್ಟ್ನರ್ ಒಂದು ಯುಪೋಸ್ ಮಾರಾಟ ಮಾಡಿದ್ರೆ 5,000 ರೂಪಾಯಿ ಸಿಗ್ತಾ ಇದೆ, ನಿಮ್ಗೆ ಗೊತ್ತು. ಸೊ ಆ 1,20,000 ಜೊತೆಗೆ ಒಂದು ಬ್ರಾಂಡೆಡ್ ಲ್ಯಾಪ್ಟಾಪಿನ ಬೆನಿಫಿಟ್ ಕೂಡ ಕಂಪನಿ ಕೊಡ್ತಾ ಇದೆ. ಲೆವೆಲ್ 7 ನಲ್ಲಿ 36 ಯುಪೋಸ್ ಮಾರಾಟ ಮಾಡಿದ್ರೆ ಹಾಂಗ್ಕಾಂಗ್ ಮೆಕಾವ್ನಲ್ಲಿ ಕನ್ವೆನ್ಷನ್ಗೆ ನೀವು ಪಾಲ್ಗೊಳ್ಬಹುದು, ಅಥವಾ 42 ಇಂಚ್ LED ಟಿವಿ ಪಡ್ಕೋಬಹುದು. ಸೊ ಲೆವೆಲ್ 8 54 ಯುಪೋಸ್ ಮಾರಾಟ ಮಾಡಿದ್ರೆ 55 ಇಂಚ್ ಸ್ಮಾರ್ಟ್ LED ಟಿವಿ, ಹೋಮ್ ಥಿಯೇಟರ್ और ಸೈಡ್ ಬೈ ಸೈಡ್ ರೆಫ್ರಿಜರೇಟರ್ 500 ಲೀಟರ್ಸ್ ರೆಫ್ರಿಜರೇಟರ್ ನಿಮಗೆ ಸಿಗ್ತಾ ಇದೆ. ಲೆವೆಲ್ 9 ಅಲ್ಲಿ 81 ಯುಪೋಸ್ ಮಾರಾಟ ಮಾಡಿದ್ರೆ 75 ಇಂಚ್ ಸ್ಮಾರ್ಟ್ LED ಟಿವಿ ಪ್ಲಸ್ ಹೋಮ್ ಥಿಯೇಟರ್ ಸಿಗ್ತಾ ಇದೆ. ಅಥವಾ ಯುರೋಪ್ ಟ್ರಿಪ್ಗೆ 6 nights and 7 daysಗೆ ನೀವು ಎಲಿಜಿಬಲ್ ಆಗ್ತಾ ಇದ್ದೀರಾ. ಸೊ ದಿಸ್ ಇಸ್ ಲೆವೆಲ್ 9 ಅಂಡ್ ಪವರ್ ಆಫ್ 10 ಅಂತ ಯಾವಾಗಲೂ ನಮ್ಮ CEO ಹೇಳ್ತಾ ಇರ್ತಾರೆ. 10ನೇ ಲೆವೆಲ್ 99 ಯುಪೋಸ್ ಮಾರಾಟ ಮಾಡಿದ್ರೆ ಯುರೋಪ್ ಟ್ರಿಪ್, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಜೊತೆಗೆ ನೀವು ಯುರೋಪ್ ಟ್ರಿಪ್ ಹೋಗ್ಬೋದು. ಆರ್ ಆಪಲ್ದು ಮ್ಯಾಕ್ ಬುಕ್ ಪ್ರೋ ನಿಮಗೆ ಸಿಗ್ತಾ ಇದೆ, ಅಂಡ್ ಆಪಲ್ ವಾಚ್ ಕೂಡ ನಿಮಗೆ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಸೊ ಮೋರ್ ದೆನ್ 1 lakh ಆಪಲ್ ಮ್ಯಾಕ್ ಪ್ರೋಗ್ ಆಗ್ತಾ ಇದೆ, ಪ್ಲಸ್ ಆಪಲ್ ವಾಚ್ ಕೂಡ ಸಿಗ್ತಾ ಇದೆ ಅಂತಂದ್ರೆ ಐ ಥಿಂಕ್ ದಿಸ್ ಇಸ್ ರಿಯಲಿ ಎಕ್ಸೈಟಿಂಗ್. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್
ಟು ಸೆಲ್ 99 ಯುಪಾಸ್, 99 ಯುಪಾಸ್ ಸೇಲ್ ಆದ್ರೆ ಈ ಅವಕಾಶ ಸಿಗ್ತಾ ಇದೆ. ಹಾಗಿದಾಗ ಈ ಕಾಂಟೆಸ್ಟ್ ನ ಇದೇ ಕ್ರೈಟೀರಿಯಾದ ಮೇಲೆ ನೀವು ಕೂಡ ಆಸ್ ಎ ACP ಅಥವಾ CP ನಿಮಗೂ ಅಥವಾ MCP ನೀವು ಕೂಡ ಎಲಿಜಿಬಿಲಿಟಿ ಸಿಗ್ತಾ ಇದೆ. ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ. ಸಪೋಸ್ ನೀವು 3 ಪಾರ್ಟ್ನರ್ ಆರ್ ಈಕ್ವಲ್ ನಂಬರ್ ಆಫ್ ಯುಪಾಸ್ ಫ್ರಮ್ ಯೋರ್ ಟೀಮ್ ಸೇಲ್. ಸಪೋಸ್ ನಿಮ್ಮ ACP ಕೋಡ್ ಅಲ್ಲಿ 3 ಪಾರ್ಟ್ನರ್ ಯಾವ ಲೆವೆಲ್ ಅಚೀವ್ ಆದ್ರು, ಫಾರ್ ಎಕ್ಸಾಂಪಲ್ ಅವ್ರು 5ನೇ ಲೆವೆಲ್ ಅಚೀವ್ ಮಾಡಿದ್ರು 3 ಜನ ಪಾರ್ಟ್ನರ್ಸ್, ಸೊ ನಿಮಗೂ ಕೂಡ ಆ 5ನೇ ಲೆವೆಲ್ ಅಲ್ಲಿ ಏನ್ ಸಿಗ್ತಾ ಇದೆ ಅದು ಸಿಗುತ್ತೆ. ಸಪೋಸ್ ನಿಮ್ಮ ಆಸ್ ಎ ACP ನಿಮ್ಮ 2 ACPಗಳು ಲೆವೆಲ್ 10 ಅಚೀವ್ ಮಾಡಿದ್ರು, ಎರಡು ಲೆವೆಲ್ 10 ಅಚೀವ್ ಮಾಡಿದ್ರು, ಸೊ ಆಗ ಆಟೋಮೆಟಿಕ್ಲಿ CP ಆಗಿ ನಿಮಗೂ ಕೂಡ ಆ ಲೆವೆಲ್ 10 ಬೆನಿಫಿಟ್ ನಿಮಗೆ ಸಿಗ್ತಾ ಇದೆ. ಸೇಮ್ ವೇ MCP 2 CPಗಳು ಯಾವ ಲೆವೆಲ್ ಅಚೀವ್ ಮಾಡಿರ್ತಾರೆ ಅದೇ ಲೆವೆಲ್ ನಿಮಗೂ ಕೂಡ ಸಿಗ್ತಾ ಇದೆ. ಸೊ ಇದಲ್ಲದೆ ಕರ್ಮಯುದ್ಧದ ಪಾಯಿಂಟ್ಸ್ ಕೂಡ ಸಿಗ್ತಾ ಇದೆ. ACP ಕ್ವಾಲಿಫೈ ಆದ್ರೆ ಸುಮಾರು 50,000 ಸಿಗ್ತಾ ಇದೆ. CP ಕ್ವಾಲಿಫೈ ಆದ್ರೆ 1 ಲಕ್ಷ, MCP ಕ್ವಾಲಿಫೈ ಆದ್ರೆ 1.5 ಲಕ್ಷ ಪಾಯಿಂಟ್ಸ್ ತಂಡಕ್ಕೆ ಬೇರೆನೂ ಸಿಗ್ತಾ ಇದೆ. ರೈಟ್. ಸೊ ಪಾರ್ಟ್ನರ್ಸ್ ಕ್ವಾಲಿಫೈ ಆದ್ರೆ 10,000ದಿಂದ 20 ಮಲ್ಟಿಪಲ್ ಆಫ್ 10 ಹೋಗ್ತಾ ಇದೆ. ಸೊ ಲೆವೆಲ್ 10 ರೀಚ್ ಆಗಿರೋ ಪಾರ್ಟ್ನರ್ ನಿಮ್ಮ ತಂಡದಲ್ಲಿ ಇದ್ರೆ ತಂಡಕ್ಕೆ 1 ಲಕ್ಷ ಪಾಯಿಂಟ್ಗಳು ಸಿಗ್ತಾ ಇದೆ. ಸೊ 1 ಲಕ್ಷ ಪಾಯಿಂಟ್ ಮೀನ್ಸ್ 1 ಲಕ್ಷ GG ಕಾಯಿನ್ಸ್. ಸೊ ಇತ್ತೀಚಿನ ದಿನಗಳಲ್ಲಿ ಫ್ರಾಂಚೈಸಿ ಬಗ್ಗೆ ಕಂಪನಿ ಅನೌನ್ಸ್ ಮಾಡಿದ್ರು. ವಾಟರ್ ಟ್ರಾಲಿ, ಸ್ಟಾಕಿಸ್, ಗ್ರಾಂಜ್ ಅನ್ನುವಂತ G3 GGG ಗ್ಲೋಬಲ್ ಗಾರ್ನರ್ ಇದರ ಒಂದು 3 ಸ್ಟಾಕಿಸ್ಟ್ ಫ್ರಾಂಚೈಸಿಗೂ ಕೂಡ ಒಂದು ಕಾಂಟೆಸ್ಟ್ ಕಂಪನಿ ಕೊಡ್ತಾ ಇದೆ. ಸೊ ಈ ಕಾಂಟೆಸ್ಟ್ ಲೆವೆಲ್ ಇಷ್ಟೇನೆ, ಯಾರೋ ಒಂದು ಕಾಂಟೆಸ್ಟ್ ಫ್ರಾಂಚೈಸಿ ಮಾಡ್ತಾ ಇದ್ದಾರೆ. ಸೊ ಲೆವೆಲ್ 1 ಅಲ್ಲಿ ಅಗೇನ್ ಇದು ಕೂಡ ಪಾರ್ಟ್ನರ್ ಪರ್ಸ್ಪೆಕ್ಟಿವ್ ನಲ್ಲಿ ಹೇಳ್ತಾ ಇರೋದು 3 UPV ಅಥವಾ ಬಿಸ್ನೆಸ್ ಆರ್ಗನೈಸರ್ ಸಿಗ್ತಾ ಇದೆ. 3 ಮಾರಿದ್ರೆ 3 ಈ ಫ್ರಾಂಚೈಸಿ ಕೊಟ್ಟರೆ 9 UPV. ಸೇಮ್ ಥಿಂಗ್ ಐ ಥಿಂಕ್ ರಿವಾರ್ಡ್ ಎಲ್ಲ ಸೇಮ್ ಆಗಿದೆ. ಸೊ ಬೇಸ್ಡ್ ನೀವು ಲೆವೆಲ್ 10 ಟಚ್ ಆದ್ರೆ 54 ಫ್ರಾಂಚೈಸಿ ನಿಮ್ಮ ಒಂದು ಪಾರ್ಟ್ನರ್ ಇಂದ ಸೇಲ್ ಆದಾಗ ಕೊಡಿಸಿದಾಗ ಯುರೋಪ್ ಟ್ರಿಪ್ ಕೂಡ ಎಲಿಜಿಬಿಲಿಟಿ ಸಿಗ್ತಾ ಇದೆ. ಸೊ 54 ಫ್ರಾಂಚೈಸಿಗೆ ಯು ಕ್ಯಾನ್ ಎಂಜಾಯ್ ಅ ಫಾರಿನ್ ಟ್ರಿಪ್. ಸೊ ಫ್ರಾಂಚೈಸಿ ಕ್ವಾಲಿಫಿಕೇಶನ್ ಸೇಮ್ ಥಿಂಗ್ ಆಸ್ ಎ ACP ನಿಮ್ಮ 3 ಪಾರ್ಟ್ನರ್ ಅಥವಾ ಈಕ್ವಲ್ ನಂಬರ್ ಆಫ್ ಇದು ಸೇಲ್ ಆದ್ರೆ ಯಾವ ಲೆವೆಲ್ ಅಲ್ಲಿ ಇರ್ತಾರೆ ಅದು ಆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮಗೂ ಸಿಗ್ತಾ ಇದೆ ಆಸ್ ಎ ACP, ಆಸ್ ಎ CP ಅಂಡ್ ಮಾಸ್ಟರ್ ಚಾನಲ್ ಪಾರ್ಟ್ನರ್. ಸೊ ಅಗೇನ್ ಇಲ್ಲೂ ಕೂಡ ಪಾಯಿಂಟ್ಸ್ ಕ್ರೈಟೀರಿಯಾ ಇದೆ. 50,000, 1,50,000 ರೀತಿಯಲ್ಲಿ ದರ್ ಇಸ್ ಅ ಕ್ರೈಟೀರಿಯಾ ಇಲ್ಲೂ ಕೂಡ ಸಿಗ್ತಾ ಇದೆ. ತಂಡಕ್ಕೆ ಪಾಯಿಂಟ್ ಸಿಕ್ಕುವಂತ ಅವಕಾಶ ಕಂಪನಿ ಕೊಡ್ತಾ ಇದೆ 1 GG ಕಾಯಿನ್ಸ್ ಇಂದ. ಸೊ ಬಟ್ ಈಗ ಫ್ರಾಂಚೈಸಿನಲ್ಲಿ ಸುಮಾರು ಜನಕ್ಕೆ ಪ್ರಶ್ನೆಗಳಿತ್ತು. ಸೊ ಫ್ರಾಂಚೈಸಿಗೆ ಸದ್ಯಕ್ಕೆ ಕಂಪನಿ ಯಾವಾಗ ಕೊಡುತ್ತಾರೆ ಅಂತ ಕೇಳಿದಕ್ಕೆ, ಏನು ಪ್ರೋಸೆಸ್ ಅಂತ ಕೇಳಿದಕ್ಕೆ ಕಂಪನಿ ಅದಕ್ಕೊಂದು ಗೈಡ್ಲೈನ್ಸ್ ಇವತ್ತು ಕೊಟ್ಟಾಗಿದೆ. 10% ಫ್ರಾಂಚೈಸಿದು 10% ಫ್ರಾಂಚೈಸಿ ಫೀಸ್ದು 10% ನೀವು ಬುಕಿಂಗ್ ಫೀಸ್ ಕೊಡಬೇಕು ಮೊದಲನೇದಾಗಿ. ಸೊ ಆ ಕಂಪನಿ ಅದು ಎಷ್ಟು ನಮ್ಮ ಸ್ಟೇಟ್ ಇಂದ ಎಷ್ಟು ನಂಬರ್ ಬರುತ್ತೆ ಅಂತ ನೋಡ್ತಾ ಇದೆ. ಸೊ ಸಫಿಷಿಯಂಟ್ ನಂಬರ್ ಆಗಿ ಅಂದ್ರೆ ಫಾರ್ ಕರ್ನಾಟಕದಿಂದ ಎಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಅಂತ ಒಂದು ಕಂಪನಿಗೆ ಇರುತ್ತದೆ, ಅಷ್ಟು ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ಕಂಪನಿ ನಮಗೆ ನೆಕ್ಸ್ಟ್ 50% ಫೈನಲೈಸ್ ಪೇ ಮಾಡಕ್ಕೆ ಹೇಳುತ್ತೆ. ಸೊ ಅದರ ನಂತರ ಬಾಕಿ ಆಫ್ಟರ್ 1 ಮಂತ್ ಫೈನಲೈಸ್ ಆಕ್ಷನ್ 40% ನಂತರದಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಸಪೋಸ್ ಈ 10% ಪೇ ಮಾಡಾದ್ಮೇಲೆ ಅಷ್ಟು ನಂಬರ್ ನಮ್ಮ ಸ್ಟೇಟ್ ಇಂದ ಬರಲಿಲ್ಲ, ಅಷ್ಟು ನೀವು ಸಪೋಸ್ ನೀವೊಂದು 3 4 ಆ ತರ ಬಂತು. ಸೊ ಅದು ಕರ್ನಾಟಕದಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಅಂತ ಟೈಮ್ ನಲ್ಲಿ ಈ 10% ಏನು ಬುಕಿಂಗ್ ಅಮೌಂಟ್ ಇರುತ್ತೆ ಅದು ರೀಫಂಡ್ ಮಾಡಲಾಗುತ್ತದೆ. ಸೊ ಈಗ ನೀವು ಫ್ರಾಂಚೈಸಿ ನಿಮಗೆ ಆಸಕ್ತಿ ಇದ್ರೆ ಹಲವಾರು ACPs, CPs ಗಳೆಲ್ಲ ಕೇಳಿದ್ರು, ಸರ್ ನಮಗೆ ಆಸಕ್ತಿ ಇದೆ ಅಂತ. ಸೊ ನೀವು 10% ನಿಮ್ಮ ಫ್ರಾಂಚೈಸಿ ಕಾಸ್ಟ್ 10% ಕೊಟ್ಟು ಬುಕಿಂಗ್ ನೀವು ಮಾಡ್ಕೋಬಹುದು. ಸೊ ನಿಮಗೆ ಇದಾಗುತ್ತೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಪ್ರೋಸೆಸ್ ಫೈನಲೈಸೇಷನ್ ಆಗೋದಕ್ಕೆ ಮಿನಿಮಮ್ 4 to 6 months ಟೈಮ್ ಕಂಪನಿ ಕ್ಲಿಯರ್ ಆಗಿ ಕೇಳಿದೆ. ಸೊ ಇವ್ ನಾಳೆ ಮಾಡಿದ ತಕ್ಷಣ ಸರ್ ಯಾವಾಗ ಆಗುತ್ತೆ ಅಂತ ಕೇಳಿ ಪ್ರಯೋಜನ ಇಲ್ಲ. ಸೊ 6 months, 4 to 6 months, ಐ ಥಿಂಕ್ ಲೆಟ್ ಅಸ್ ಟೇಕ್ 6 months, ದಟ್ ವಿಲ್ ಬಿ ಕರೆಕ್ಟ್ ಆಗಿದೆ. ಸೊ 6 ತಿಂಗಳು ನೀವು ವೆಯ್ಟ್ ಮಾಡಕ್ಕೆ ರೆಡಿ ಇದ್ದೀರಾ, ಅಥವಾ ನೀವು ಈ ಫ್ರಾಂಚೈಸಿ ತಗೊಳಕ್ಕೆ ರೆಡಿ ಇರುವಂತ ವ್ಯಕ್ತಿ 6 ತಿಂಗಳು ವೆಯ್ಟ್ ಮಾಡಕ್ಕೆ ರೆಡಿ ಇದ್ರೆ ಮಾತ್ರ ಈ ಪ್ರೋಸೆಸ್ಗೆ ಕೈ ಹಾಕಿ. ಓಕೆ, ಸೊ ವೆಂಡರ್ ಇಂದನೂ ಕೂಡ ಕಾಂಟೆಸ್ಟ್ ಈಗ ಸ್ಥಿತಿ ಕಂಪನಿ ಮಾಡಿದೆ. ಬಿಕಾಸ್ ವೆಂಡರೇ ನಮ್ಮ ಒಂದು ಬೆನ್ನೆಲುಬು ಅಂತ ನಾವೇನ್ ಕರಿತೀವಿ. ಸೊ ಆ ವೆಂಡರ್ಸ್ ನ ಮಾಡೋದಕ್ಕೂ ಕೂಡ ಕಂಪನಿ ಒಂದು ಕಾಂಟೆಸ್ಟ್ ನಮ್ಗೆ ಕೊಡ್ತಾ ಇದೆ. ಸೊ 30 ಆಕ್ಟಿವ್ ವೆಂಡರ್ಸ್, 30 ಆಕ್ಟಿವ್ ವೆಂಡರ್ಸ್ ಅಥವಾ 6,48,000 ಒಂದು ಟೋಟಲ್ ಸೇಲ್. ಸಪೋಸ್ ನಿಮಗೆ 30 ಆಕ್ಟಿವ್ ವೆಂಡರ್ ಮಾಡಕ್ ಆಗ್ತಾ ಇಲ್ಲ ಸರ್, ನನ್ನ ಹತ್ರ
ಬಟ್ ನನ್ನ ಹತ್ರ ಇರುವಂತ 5 ವೆಂಡರ್ ಒಳ್ಳೆ ಸೇಲ್ಸ್ ನಡೀತಾ ಇದೆ ಅಂದ್ರೆ ತೊಂದರೆ ಇಲ್ಲ. ಆ ಸೇಲ್ ಇಂದ 6.48 lakhs 6.5 ಲಕ್ಷದ್ದು ಒಂದು ಸೇಲ್ ಆಗ ವೆಂಡರ್ ಇಂದ ಆದ್ರೆ 3 UPV ಅಥವಾ ಬಿಸ್ನೆಸ್ ಆರ್ಗನೈಸರ್ಸ್ ಕೊಡ್ತಾ ಇದೆ ಕಂಪನಿ. ಸೊ ಇದೇ ರೀತಿಯಲ್ಲಿ 860 ಆಕ್ಟಿವ್ ಯೂಸರ್ಸ್ ಇದ್ರೆ ಅಥವಾ 12.96 ಇದೆ 9 UPV. ಸೊ ಸೇಮ್ ಕ್ರೈಟೀರಿಯಾ, ಈ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಸಾರಿ, ಲಾಸ್ಟ್ ಲೆವೆಲ್ 10 ಅಲ್ಲಿ 990 ಆಕ್ಟಿವ್ ವೆಂಡರ್ಸ್ ಇದ್ರೆ ಅಥವಾ 213 ಲ್ಯಾಕ್ ಅದು ಒಂದು ಸೇಲ್ ಆದ್ರೂ ಪರವಾಗಿಲ್ಲ. ಸೊ ಯು ಕ್ಯಾನ್ ಎಲಿಜಿಬಲ್ ಫಾರ್ ಫಾರಿನ್ ಟ್ರಿಪ್ಗೆ ನೀವು ಎಲಿಜಿಬಿಲಿಟಿ ಸಿಗ್ತಾ ಇದೆ, ರೈಟ್. ಸೊ ಹಾಗಿದ್ದಾಗ ಈ ಆಕ್ಟಿವ್ ವೆಂಡರ್ ಇದು ಕ್ರೈಟೀರಿಯಾ ಏನಾದ್ರೂ ಇದೆಯಾ ಅಂತ ಕೇಳಿದ್ರೆ, ಎಸ್ ಸರ್, ದೇರ್ ಇಸ್ ಎ ಕ್ರೈಟೀರಿಯಾ. ಆಕ್ಟಿವ್ ವೆಂಡರ್ ಅನ್ನೋದು ಏನು ಕಂಪನಿ ಅದಕ್ಕೊಂದು ಕ್ರೈಟೀರಿಯಾ ಇಟ್ಟಿದೆ. ಸೊ 30 ನಾವು ಇಲ್ಲಿ ತನಕ ವೆಂಡರ್ಸ್ ಅಂತೂ ಮಾಡ್ತಾ ಇದ್ವಿ, ಬಟ್ ವೆಂಡರ್ಸ್ ಆಕ್ಟಿವೇಟ್ ಆಗ್ತಾ ಇರ್ಲಿಲ್ಲ ಬಿಕಾಸ್ ಎಷ್ಟೋ ವೆಂಡರ್ಸ್ ಗಳದ್ದು ಡಾಕ್ಯುಮೆಂಟೇಶನ್ ಕಳಿಸಿಲ್ಲ, KYC ಕಳಿಸಿಲ್ಲ, ಅದಕ್ಕೆ ಪೆಂಡಿಂಗ್ ಇರ್ತಿತ್ತು. ಸೊ 30 ಆಕ್ಟಿವ್ ವೆಂಡರ್ ನೀವು ಜನರೇಟ್ ಮಾಡಕ್ಕಾದ್ರೆ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಇಯರ್ ಅಂಡ್ ಇಲ್ಲಿ ತನಕ ಸಿಗ್ತಾ ಇದೆ. ಸೊ ಸ್ನೇಹಿತರೆ, ಕಂಪನಿ ಒಂದು ನಮ್ಮ CEO CMD ಒಂದು ಎಕ್ಸ್ಪ್ಲನೇಷನ್ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ರು. ಈ ಒಂದು ಕಾಂಟೆಸ್ಟ್ ಅಲ್ಲಿ ಏನು ವೆಂಡರ್ ಕಮಿಷನ್ ಬರ್ತಾ ಇದೆ ಅಬ್ಸಲ್ಯೂಟ್ಲಿ ಕಂಪ್ಲೀಟ್ ಆಗಿ ಅವರು ನಮಗೆ ವಾಪಸ್ ಕೊಡ್ತಾ ಇದೆ, ACPಗೆನೆ ವಾಪಸ್ ಕೊಡ್ತಾ ಇದೆ. ಬಿಕಾಸ್ ಏನು 5% ಏನಿದೆ ಅದರಲ್ಲಿ 3% ಕ್ಯಾಶ್ ಬ್ಯಾಕ್ ರಿಸರ್ವ್ ಹೋಗ್ತಾ ಇತ್ತು, 1% ಯುಪಾಸ್, ACPs, NCPs ಹೈರಾರ್ಕಿ ಹೋಗ್ತಾ ಇತ್ತು. ಬಾಕಿ ಬಂದಿರೋದು ಕೂಡ ಈಗ ಟೋಟಲ್ ಇನ್ಕಮ್ ಕೂಡ ACPಗಳಿಗೆನೆ ಕೊಡ್ತಾ ಇದ್ದೀವಿ ಅನ್ನುವ ಒಂದು ಕ್ಲಿಯರ್ ಮಾತು ಅವ್ರು ಹೇಳಿದ್ರು. ಸೊ ಈ ಕಾಂಟೆಸ್ಟ್ CP ಅಂಡ್ MCP ಆಗಿ ಕೂಡ ನಾವು ಪಡೆಯಬಹುದು. 2 ACPಗಳಿಗೆ ಈ ಒಂದು ಅಚೀವ್ ಮಾಡಿದ್ರೆ ನಾವು ಅಚೀವ್ ಆಗ್ತಾ ಇದೀವಿ. MCP 2 CP ಇದ್ರು ಕೂಡ ಅಚೀವ್ ಆಗ್ತಾ ಇದೀವಿ. ಸೊ ಕರ್ಮಯುದ್ಧದ ಪಾಯಿಂಟ್ 1 ಲಕ್ಷ 1.5 ಲಕ್ಷ ಪಾಯಿಂಟ್ 2.5 ಲಕ್ಷ ಪಾಯಿಂಟ್ ನಮಗೆ ಸಿಗ್ತಾ ಇದೆ. ಅಂಡ್ ACPಗಳು ನೀವು ಯಾವ ಲೆವೆಲ್ ಅಚೀವ್ ಮಾಡ್ತೀರಾ, ಸೊ ಆ ಲೆವೆಲ್ ಪಾಯಿಂಟ್ಸ್ ಕೂಡ ಆ ಬೆನಿಫಿಟ್ ಜೊತೆಗೆ ಆ ಪಾಯಿಂಟ್ಸ್ ಕೂಡ ನಿಮ್ಮ ತಂಡಕ್ಕೆ ಆಡ್ ಆಗ್ತಾ ಇದೆ. ಎಸ್, ಆಸ್ ಇಟ್ ಈಸ್ ಅ ಫಾರ್ಮ್ ಆಫ್ GG ಕಾಯಿನ್ಸ್. ಸೊ ಇಲ್ಲಿ ತನಕ ನಾವು ಯುಪಾಸ್ ಮಾರಾಟ ಮಾಡ್ತಾ ಇದ್ವಿ, ಆದ್ರೆ ಯುಪಾಸ್ ಇಂದ ಎಷ್ಟೋ ಜನ ಯುಪಾಸ್ ಅನ್ನು ಓಪನ್ ಮಾಡಿಲ್ಲ, ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಮಾಡಿಲ್ಲ. ಸೊ ಕಂಪನಿಯ ಉದ್ದೇಶ ಬರೀ ಯುಪಾಸ್ ಮಾರಾಟ ಮಾಡೋದಲ್ಲ, ಅದರಲ್ಲಿ ಒಂದು ಆಕ್ಟಿವ್ 300 ಯೂಸರ್ ಇರಬೇಕು ಅನ್ನೋದೇ ಕಂಪನಿಯ ಒಂದು ಆಸೆ ಇರೋದು. ಸೊ ಅದಕ್ಕಾಗಿ ಕಂಪನಿ ಅದಕ್ಕೂ ಒಂದು ಪ್ರೋತ್ಸಾಹನೆಗಾಗಿ ಕಂಪನಿ ಒಂದು ಬಿಸ್ನೆಸ್ ಆಫರ್ ಕೊಟ್ಟಿದ್ದಾರೆ. ಅಗೇನ್ ಇಲ್ಲೂ ಕೂಡ 30 ಆಕ್ಟಿವ್ ಯೂಸರ್ಸ್ ಇದ್ರೆ ಅಥವಾ ಟೋಟಲ್ ಸೇಲ್ ಆಫ್ 9.72 ಲ್ಯಾಕ್ ಇದ್ರೆ 3 UPV ಸಿಗ್ತಾ ಇದೆ. 30 ಆಕ್ಟಿವ್ ಯೂಸರ್ಸ್. ಸೊ ಒಂದು ಆಕ್ಟಿವ್ ಯೂಸರ್ ಅನ್ನೋರು ಇಷ್ಟೇನೆ ಒಂದು ಮಿನಿಮಮ್ 27,000 ಟ್ರಾನ್ಸಾಕ್ಷನ್ ಆ ಯೂಸರ್ ಕಡೆಯಿಂದ ಆಗಿರಬೇಕು ಅಷ್ಟೇನೆ. ಸೊ 27,000 ರೂಪಾಯಿದು ಒಂದು ಟ್ರಾನ್ಸಾಕ್ಷನ್ ಒಂದು ಯೂಸರ್ ಇಂದ ಆದ್ರೆ ಆತರ 30 ಯೂಸರ್ ನಿಮ್ಮ ಯುಪಾಸ್ ಅಲ್ಲಿ ಇದ್ರೆ ನೀವು ಈ ಅಚೀವ್ಮೆಂಟ್ ಗೆ ಎಲಿಜಿಬಲ್ ಆಗ್ತೀರಾ. ಸೊ ಅದೇ ರೀತಿಯಲ್ಲಿ ಎಲ್ಲಾ ಏನು 120 ಯೂಸರ್ಸ್ ಇದ್ರೆ ಅಥವಾ ಅಷ್ಟು ಈಕ್ವಲೆಂಟ್ ವಾಲ್ಯೂಮ್ ಇದ್ರೆ ಸೊ ನಾವು ಕೂಡ ಇದಕ್ಕೆ ಅಚೀವ್ ಆಗ್ಬಹುದು. ಸೊ ಅಂಡ್ ಅಗೇನ್ ಆಸ್ ಎ ಪಾರ್ಟ್ನರ್ 4 ಯುಪಾಸ್ ಅಂಡ್ ಈಕ್ವಲೆಂಟ್ ಇದ್ರೆ ಅಚೀವ್ ಆಗ್ತಾ ಇದ್ದೀರಾ. ಆಸ್ ಎ ACP MCP ಅಂಡ್ ACP 3 ಪಾರ್ಟ್ನರ್ ಎಲಿಜಿಬಿಲಿಟಿ ನಮಗಿದ್ರೆ ನಮಗೆ ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ, ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅದು ನಮಗೆ ಸಿಗ್ತಾ ಇದೆ. ಆಸ್ ಎ CP ಸಪೋಸ್ 2 ACP ನಮ್ದು ಯಾವ ಅಚೀವ್ಮೆಂಟ್ ಆಗಿದ ತಕ್ಷಣ ನೀವು ಕೂಡ ಎಲಿಜಿಬಲ್ ಆಗ್ಬೋದು. ಸೊ ಇದರಲ್ಲೂ ಕೂಡ ನಮಗೆ ಪಾಯಿಂಟ್ ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಾವು ಮಾಡ್ತೀವಿ ಕರ್ನಾಟಕ ತಂಡದಿಂದ. ಅದಕ್ಕಾಗಿ ಒಂದು ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ಇರುತ್ತೆ. ಐ ಥಿಂಕ್ ನೆಕ್ಸ್ಟ್ ಸ್ಯಾಟರ್ಡೇ ಬಹುಶಃ ಇದ್ರ ಬಗ್ಗೆನೇ ಒಂದು ಟ್ರೈನಿಂಗ್ ನಮ್ಮ ಸ್ಟೇಟ್ ಹೆಡ್ ಕೊಡ್ತಾರೆ. ಬಟ್ ಅಲ್ಲಿ ತನಕ ನಾನೊಂದು ಜಸ್ಟ್ ಒಂದು ಇದು ಮಾಡೋದಕ್ಕೆ ನಾನು ಒಂದು ಕ್ರಿಯೇಟ್ ಮಾಡಿರೋದು. ಸೊ ಈಗ ಮತ್ತೊಂದು ಅವಕಾಶ ಕೊಡ್ತಾ ಇರೋದು ವೆಂಡರ್ಗಳಿಗೂ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಸೊ ವೆಂಡರ್ ಆಸ್ ಅ ವೆಂಡರ್ ಇಲ್ಲಿ ತನಕ ಎಷ್ಟೋ ವೆಂಡರ್ಸ್ ನಾವು ಆನ್ ಬೋರ್ಡ್ ಮಾಡಿದೀವಿ, ಬಟ್ ಕೆಲ ವೆಂಡರ್ ಆಕ್ಟಿವ್ ಆಗಿಲ್ಲ, ಕೆಲ ವೆಂಡರ್ಸ್ಗೆ ಯೂಸಸ್ ಬರ್ತಾ ಇಲ್ಲ. ಸೊ ಈಗ ನಾವು ಆ ವೆಂಡರ್ಗಳಿಗೂ ಕೂಡ ಏನಾದ್ರು ಒಂದು ಇನ್ಕಮ್ ಪಡೆಯುವಂತ ಅವಕಾಶ ಕೊಡ್ತಾ ಇದೀವಿ. ಸೊ ಒಂದು ವೆಂಡರ್ ಹತ್ರ 30 ಆಕ್ಟಿವ್ ಯೂಸರ್ಸ್ ಇದ್ರೆ, ಒಂದು ವೆಂಡರ್ ಹತ್ರ 30 ಆಕ್ಟಿವ್ ಯೂಸರ್ ಇದ್ರೆ, ಸೊ ಈ ಆಕ್ಟಿವ್ ಯೂಸರ್ ಅನ್ನೋದಕ್ಕೆ ಒಂದು ಕಂಡೀಷನ್ ಮತ್ತೆ ಇಲ್ಲಿದೆ. ಕನಿಷ್ಠ 45,000 ರೂಪಾಯಿ ಪರ್ ಯೂಸರ್ ಅಲ್ಲಿ ಟ್ರಾನ್ಸಾಕ್ಷನ್ ಆಗ್ಬೇಕು. ಈ ಕಾಂಟೆಸ್ಟ್ ಪೀರಿಯಡ್ ಅಲ್ಲಿ 45,000 ರೂಪಾಯಿ ಒಂದು ವ್ಯವಹಾರ ಆ ಒಂದು ವೆಂಡರ್ ಇಂದ ಆದ್ರೆ, ಸೊ ಅಥವಾ ಒಟ್ಟು 16,20,000
ಒಂದು ವ್ಯವಹಾರ ಆ ವೆಂಡರ್ ಕಡೆಯಿಂದ ನಡೆದರೆ ಆದಾಗ ಆತನಿಗೂ ಕೂಡ ಆ ವೆಂಡರ್ಗೂ ಕೂಡ 3 UPV ಅಥವಾ ಒಂದು ಬಿಸ್ನೆಸ್ ಆರ್ಗನೈಸರ್ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ನಂಬರ್ ಆಫ್ ಆಕ್ಟಿವ್ ಯೂಸರ್ಸ್ ಆಡ್ ಆಗ್ತಾ ಕ್ರೈಟೀರಿಯಾ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನೀವು ಮಾಡಿರುವಂತ ವೆಂಡರ್ಗೂ ಕೂಡ ಒಂದು ಗಿಫ್ಟ್ ಅಥವಾ ಒಂದು ರೆಕಗ್ನಿಷನ್ ಕೊಡುವಂತ ಅವಕಾಶ ಸಿಗ್ತಾ ಇದೆ. ಬಹುಶಃ ಎಷ್ಟೋ ಜನ ವ್ಯಕ್ತಿಗಳು ನಮ್ಮಲ್ಲಿ ನಾವು ನಮ್ಮ ವೆಂಡರ್ಶಿಪ್ ಆಡ್ ಮಾಡಿದೀವಿ. ಸೊ ಬಟ್ ಈಗ ಆದಷ್ಟು ಅದರಿಂದ ಟ್ರೇಡ್ ಮಾಡಿ ಅದರಿಂದಾನೇ ಯೂಸರ್ಸ್ ಆಡ್ ಮಾಡಿ. ಸೊ ಯೂಸರ್ ನಿಮ್ಮ ಹತ್ರ ಆಕ್ಟಿವ್ ಇರೋ ಯೂಸರ್ಸ್ ನ ವೆಂಡರ್ ಆಗಿ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಯೂಸರ್ ಇದ್ರು ಕೂಡ ಅವರನ್ನ ನೀವು ಜಿಜಿ ಯೂಸರ್ ಆಗಿ ಕನ್ವರ್ಟ್ ಮಾಡಿ ಅವರಿಂದ ಬಿಸ್ನೆಸ್ ಶೋ ಮಾಡಿದ್ರು ಕೂಡ ನೀವು ಐ ಥಿಂಕ್ ಈ ಕಾಂಟೆಸ್ಟ್ ಈಸಿಯಾಗಿ ವೆಂಡರ್ ಇಂದನೂ ಅಚೀವ್ ಮಾಡಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಸ್ನೇಹಿತರೆ, ಇದರಲ್ಲೂ ಕೂಡ ನಮಗೆ ಪಾಯಿಂಟ್ ಸಿಗ್ತಾ ಇದೆ. ಅಂಡ್ SIACP 3 ವೆಂಡರ್ ಎಲಿಜಿಬಿಲಿಟಿ ಸಿಕ್ಲಿ ಇದ್ರೆ ಸೊ ಅದು ನಿಮಗೆ ಅಚೀವ್ಮೆಂಟ್ ಅಷ್ಟೇ ಅಚೀವ್ಮೆಂಟ್ ನಿಮಗೂ ಸಿಗ್ತಾ ಇದೆ. CP ಅಂಡ್ ACP LCP ಸೇಮ್ ಕರ್ಮಯುದ್ಧ ಪಾಯಿಂಟ್ ಅದರಲ್ಲೂ ಕೂಡ ಪಾಯಿಂಟ್ಸ್ ಗಳು ನಮಗೆ ಈ ರೀತಿಯಲ್ಲಿ ಒಂದೊಂದು ಲೆವೆಲ್ ಪಾಯಿಂಟ್ಸ್ ಕೂಡ ಸಿಗ್ತಾ ಇದೆ. ಸೊ ಐ ಥಿಂಕ್ ಇಟ್ ಈಸ್ ರಿಯಲಿ ಎಕ್ಸೈಟಿಂಗ್. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟುಡೇ ಬಿಕಾಸ್ ಈ ಒಂದು ಕಾಂಟೆಸ್ಟ್ ಕೇಳಿದಾಗ ಎಲ್ಲರಿಗೂ ಇಲ್ಲಿ ತನಕ ಪಾರ್ಟ್ನರ್ ಇಂದ ಹಿಡಿದು ACP MCP CP ಪ್ರತಿಯೊಬ್ಬರಿಗೂ ನಮಗೆ ಈ ಕಾಂಟೆಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಬಹುಶಃ ಫಸ್ಟ್ ಕಾಂಟೆಸ್ಟ್ ಅಲ್ಲಿ ಎಲ್ಲೋ ನಾವು ಅದರಲ್ಲಿ ಒಂದು ಭಾಗ ಇಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ತುಂಬಾ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾರು ಅದ್ರ ಕಡೆಗೆ ಎಫರ್ಟ್ ಹಾಕಿಲ್ಲ. ಬಟ್ ಈ ಕಾಂಟೆಸ್ಟ್ ಅಂತೂ ನಾವೆಲ್ಲರೂ ಇದರಲ್ಲಿ ಇದ್ದೀವಿ ಅನ್ನೋದೊಂದು ಕ್ಲಿಯರ್ ಪಿಕ್ಚರ್ ಆಗಿದೆ. ಮತ್ತೆ ಈ ಬೆಸ್ಟ್ ಪಾರ್ಟ್ ಏನು ಅಂತ ಕೇಳಿದ್ರೆ, ಯು ಪೋಸ್ ಮಾಡಿದ್ರೆ ವೆಂಡರ್ ಎಲ್ಲೋ ಕನೆಕ್ಟ್ ಆಗಿರ್ತಾರೆ, ಯೂಸರ್ ಎಲ್ಲೋ ಕನೆಕ್ಟ್ ಆಗಿರ್ತಾರೆ. ಎಲ್ಲೋ ಒಂದ್ ಕಡೆ ನಾವು ಅಲ್ಲೋ ಇಲ್ಲಿ ಎಲ್ಲೆಲ್ಲೋ ನಾವು ಕಾಂಟೆಸ್ಟ್ ಅಲ್ಲಿ ಒಂದ್ ಕಡೆ ಪ್ರಯತ್ನ ಹಾಕಿದ್ರು ಕೂಡ ನಾವು 2-3 ಕಡೆ ಆಗ್ಬೋದು. ಸೊ ಸ್ನೇಹಿತರೆ, ನಾವು 2 ರೀತಿಯಲ್ಲಿ ಈ ಕಾಂಟೆಸ್ಟ್ ನ ನೋಡ್ಬೋದು. ಒಂದು ಇದು ನನ್ನ ಕೈಲಾಗಲ್ಲ, ನಾನ್ ಮಾಡಕ್ಕಾಗಲ್ಲ ಅನ್ನೋ ಒಂದು ಇಲ್ಲೇ ಬಿಡ್ಬೋದು. ಅಥವಾ ನಾನ್ ಮಾಡ್ತೀನಿ, ನನಗೆ ಅಚೀವ್ ಮಾಡ್ತೀನಿ, ನಾನು ಮ್ಯಾಕ್ಬುಕ್ ಪ್ರೋನೇ ಅಚೀವ್ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಯಾರು ಮುಂದೆ ಹೋಗ್ತಾರೆ, ಸೊ ಡೆಫಿನೆಟ್ಲಿ ಅವರು ಕಾಂಟೆಸ್ಟ್ ಅಚೀವ್ ಮಾಡೇ ಮಾಡ್ತಾರೆ. ಸೊ ಹಾಗಿದ್ದಾಗ ಈ ಕಾಂಟೆಸ್ಟ್ ಪೀರಿಯಡ್ ಯಾವ ಟೈಮ್ ಇಂದ ಯಾವ ಟೈಮ್ ಅಂತ ಕೇಳಿದ್ರೆ, ಇಲ್ಲಿ ತನಕ ನಮ್ಮ ಯಾವುದೇ ಕಂಪನಿಯ ಇತಿಹಾಸದಲ್ಲಿ ಕಾರ್ಪೊರೇಟ್ ಕಲ್ಚರ್ ಅಲ್ಲಿ ನಾವು ಈ ರೀತಿಯಲ್ಲಿ ನೋಡಿಲ್ಲ. ನಮ್ಮ ಪಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ನಮ್ಗೆ ಇವತ್ತು ಕಾಂಟೆಸ್ಟ್ ರಿಸಲ್ಟ್ ಕೊಟ್ಟಿಲ್ಲ. ಅಂದ್ರೆ ಯೂಶಲಿ ಸಾಮಾನ್ಯವಾಗಿ ಕಾಂಟೆಸ್ಟ್ ಕೊಡೋದು ಇವತ್ತಿಂದ ಮುಂದೆ ಬರುವಂತ ದಿನಗಳಿಗೆ ಏನ್ ಅಚೀವ್ ಮಾಡ್ತೀವಿ ಅದಕ್ಕೆ ಮಾತ್ರ ಕಾಂಟೆಸ್ಟ್ಗೆ ಅನೌನ್ಸ್ ಆಗ್ತಾ ಇದ್ದಿದ್ದು. ಬಟ್ ಬ್ಯೂಟಿ ಆಫ್ ಗ್ಲೋಬಲ್ ಗಾರ್ನರ್ ಇದು ಎಂಪವರಿಂಗ್ ಪೀಪಲ್ ಅಂಡ್ ಪೀಪಲ್ ಡ್ರಿವನ್ ಕಂಪನಿ ಅನ್ನೋದಕ್ಕೆ ಒಂದು ನಮ್ಮ CEO ನ ಒಂದು ಹೇಳ್ತಾರಲ್ಲ, ಆಡಿದ ಮಾತು ಮೀನ್ ವಾಕ್ ದ ಟಾಕ್ ಅಂತ ಏನ್ ಕರಿತೀವಲ್ಲ, ನಾವ್ ಏನ್ ಹೇಳ್ತೀವಿ ಅದೇ ಮಾಡ್ಬೇಕು. ಅದೇ ಒಂದು ನಾಯಕನ ಒಂದು ನಿಜವಾದ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ, ಸೊ ಅದು ನಮ್ಮ CMD ಮತ್ತೆ ತೋರಿಸಿದ್ದಾರೆ. ಸೊ ಈ ಎಂಟೈರ್ ಸೊ ಈಗ ತುಂಬಾ ಜನಕ್ಕೆ ಬೇಜಾರಾಗ್ತಿದೆ, ಸರ್ ನನ್ನ 6 UPOs ಆಗೋಗಿದೆ ಸರ್, ನಾನು 6 ಇವರ ತಂದ್ಬಿಟ್ಟಿದ್ದೀನಿ ಸರ್, ನಾನು ಡೈರೆಕ್ಟರ್ ಆಗ್ಬಿಟ್ಟಿದ್ದೀನಿ ಸರ್ ಅನ್ನೋ ತುಂಬಾ ಜನಕ್ಕೆ ಬೇಜಾರಿತ್ತು. ಬಟ್ ನೋ ಪ್ರಾಬ್ಲಮ್. ಈಗ ಮಾರ್ಚ್ 1 ಇಂದ ಪ್ರತಿಯೊಬ್ಬರಿಗೂ ಮಾರ್ಚ್ 1 ಇಂದ ಸೆಪ್ಟೆಂಬರ್ 30 ತನಕ ಹಿಂದೆ ಮಾಡಿರೋದು ಕೂಡ ಲೆಕ್ಕಕ್ಕೆ ಬರುತ್ತೆ. ಸೊ ಸೆಪ್ಟೆಂಬರ್ 30 ತನಕ ಏನೆಲ್ಲ ನಾವು ಇದಕ್ಕಾಗಿ ಮಾಡಿದೀವಿ, ಇದು ಮಾಡಿದ್ರೆ ನಮ್ಗೆಲ್ಲರಿಗೂ ಈ ಕಾಂಟೆಸ್ಟ್ ಅಚೀವ್ ಮಾಡ್ಬೋದು. ಸ್ನೇಹಿತರೆ, ಮತ್ತೊಮ್ಮೆ ಶಂಕನಾದ ನಮ್ಮ ಘೋಷಣೆ ನಮ್ಮ CEO ಮಾಡಾಗಿದೆ. ಸೊ ಈ ಕರ್ಮಯುದ್ಧದ 2ನೇ ಭಾಗದಲ್ಲಿ ನಾವು ಬಂದಿದ್ದೀವಿ. ಸೊ ಇಲ್ಲಿ ಈ ಯುದ್ಧ ಅಂದಾಗ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ಲ, ಸೊ ಈಗ ಯುದ್ಧದ ಘೋಷಣೆ ನಾವೀಗ ವಿತೌಟ್ ಮರ್ಸಿಲೆಸ್ಲಿ ನಾವು ಯಾವುದೇ ಕನಿಕರ ಇಲ್ದೇನೆ ಪ್ರತಿದಿನ ನಾವು ಕೇರಳ ತಂಡವನ್ನು ಸೋಲಿಸ್ಬೇಕು. ಸೊ ಎವ್ರಿ ಡೇ, ಐ ಡೋಂಟ್ ನೋ ನಾವು ಜಿದ್ದಿ ಬರುತ್ತದೋ ಬಾಹುಬಲಿ ಬರುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಉದ್ದೇಶ ಇಷ್ಟೇನೆ, ಈ ಸೆಪ್ಟೆಂಬರ್ 30 ಬರುವಂತ ಪ್ರತಿ ದಿನದಲ್ಲೂ ಕೂಡ ಟೀಮ್ ಕರ್ನಾಟಕ ಶುಡ್ ಬಿ ದ ವಿನ್ನರ್. ಎವ್ರಿ ಡೇ ಕರ್ನಾಟಕ ಶುಡ್ ಬಿ ವಿನ್ನರ್ ಆಗ್ಬೇಕು ಅಂತಿದ್ರೆ ನಾವು ನಮ್ಮೆಲ್ಲರ ಸಹಯೋಗ ನಮ್ಮ ಸ್ಟೇಟ್ ನ ಹೆಡ್ ಬೇಕು. ಸೊ ನಾವೆಲ್ಲ ಅಟ್ಲೀಸ್ಟ್ ಇದಕ್ಕಾಗಿ ಒಂದು ಈ ಕರ್ಮಯುದ್ಧದಲ್ಲಿ ಈ ಎಲ್ಲಾ ಬೆನಿಫಿಟ್ಸ್ ತಗೊಳ್ಳೋದಕ್ಕೆ ಒಂದು ದೊಡ್ಡ ಪ್ರಯತ್ನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ನಾವೆಲ್ಲ ಇದ್ರಲ್ಲಿ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಎಂಟೈರ್ ಕಾಂಟೆಸ್ಟ್ ವಿಡಿಯೋನ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನು ಏನಾದ್ರು ಡೀಟೇಲ್ಸ್ ಇದ್ರೆ ನಿಮ್ಮ ಮಾಸ್ಟರ್ ಚಾನಲ್ ಪಾರ್ಟ್ನರ್ನ ಕೇಳಿ, ಅಥವಾ ನಮ್ಮ ಸ್ಟೇಟ್ ಹೆಡ್ ಡೆಫಿನೆಟ್ಲಿ ಓಪನ್ ಇರ್ತಾರೆ. ಯಾವುದೇ ತರ ಪ್ರಶ್ನೆಗೆ ಎನಿ ಟೈಮ್ ಒಂದು 24/7 ಒಂದು ಪ್ಯಾಷನೇಟ್ ಆಗಿ ಇಟ್ಕೊಂಡು ಜಿಜಿಯನ್ನು ಕರ್ನಾಟಕ ತಂಡವನ್ನು ಬೆಳೆಸಬೇಕು ಅಂತ ಒಂದು ಆಸೆ ಇಟ್ಟು ನಡೆಸ್ತಾ ಇರುವಂತ ಒಂದು ಸ್ಟೇಟ್ ಹೆಡ್ ಇದ್ದಾರೆ. ಸೊ ಐ ಥಿಂಕ್ ದಿಸ್ ಟೈಮ್ ಡೆಫಿನೆಟ್ಲಿ ಟೀಮ್ ಜಿದ್ದಿ ಗೆಲ್ತೀವಿ ಅನ್ನುವಂತ ಒಂದು ಜೋಶ್ ಅಂಡ್ ಶಕ್ತಿ ನಮ್ಮಲ್ಲಿ ಇದೆ. ಬಿಕಾಸ್ ಅದು 2ನೇ ಮಾತಿಲ್ಲ. ಮತ್ತೆ ಟೀಮ್ ಕರ್ನಾಟಕ ಆಲ್ವೇಸ್ ರಾಕ್ಸ್ ಅಂತ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಶ್ ಯು ಆಲ್ ದ ಬೆಸ್ಟ್.